ಕೇಳ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ. ನಾನ್ ಸಮೀನಾ. ಸಾಹಿತ್ಯದಲ್ಲೇ ಬದುಕು, ಜೀವನದಲ್ಲಿ ಭಾವೈಕ್ಯತೆ, ಸಹ್ಯಾದ್ರಿಯ ತಪ್ಪಲಿನಲ್ಲಿ ಸಾಧಕ. ಇದುವೇ ಈ ಹೊತ್ತಿನ ವಿಶೇಷ ಹುಮಾಯೂನ್ ಹಾಡು. ಸಾಹಿತ್ಯದಲ್ಲಿ ಬದುಕು ಕಟ್ಟಿಕೊಂಡವರು, ಜೀವನದಲ್ಲಿ ಭಾವೈಕ್ಯತೆನ ಸಾರುತ್ತಿರೋರು, ವಚನಗಳಲ್ಲಿ ಅನುಭವ ಹುಡುಕುವ ಗಾಯಕರೊಬ್ರು ಶಿವಮೊಗ್ಗದಲ್ಲಿದ್ದಾರೆ. ಅವರ ಹೆಸರು ಉಸ್ತಾದ್ ಹುಮಾಯೂನ್. ಇವರ ಇಡೀ ಕುಟುಂಬವೇ ಸಂಗೀತ ಸೇವೆಯಲ್ಲಿ ತೊಡಗಿಕೊಂಡಿದೆ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ, ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ, ಶುಕ್ರವಾರದ ಪೂಜೆಯ ವೇಳೆಗೆ ಅಖರಯುಳ್ಳ ಅರಗಿಣಿ ರಂಗನ ಸಕ್ಕ ಪುರಂದರ ವಿಠಲನ ಪಾಡಿ ಗುಮ್ಮನ ಕಲೆಯಿದೆ ಅಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಇದು ಭೈರವಿರಾಗೆ ಭೈರವಿ ರಾಗ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ, ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅರಗಿಣಿ ರಂಗನ ಸಕ್ಕ ಪುರಂದರ ಲಕ್ಷ್ಮೀ ಬಾರಮ್ಮ ಬಾರಮ್ಮ. ಇವರೇ ಉಸ್ತಾದ್ ಹುಮಾಯೂನ್. ಮೂಲತಃ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಹರಲಾಪುರದವರು. ತಂದೆ ಮೌಲಾ ಸಾಬ್ ಇವರ ಮೊದಲ ಸಂಗೀತದ ಗುರು. ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ್ರು, ಬೆಳೆದದ್ದೆಲ್ಲ ವೀರೇಶ್ವರ ಪುಣ್ಯಾಶ್ರಮದಲ್ಲಿ. ಸಂತ ಶಿಶುನಾಳ ಶರೀಫರು ಮತ್ತು ರಂಭಾಪುರಿ ಜಗದ್ಗುರುಗಳ ಪ್ರಭಾವಕ್ಕೊಳಗಾದ್ರು. ಈ ಕಾರಣಕ್ಕಾಗಿ ಇವರು ಸಂಗೀತ ಕ್ಷೇತ್ರದ ಅಸಾಮಾನ್ಯ ಪ್ರತಿಭೆ ಮತ್ತು ಭಾವೈಕ್ಯತಾ ಪ್ರತೀಕವಾಗಿ ನಮ್ಮೆದುರು ಬೆಳೆದು ನಿಂತಿದ್ದಾರೆ. ಈ ಗಾನಕೋಗಿಲೆ ಮೂಲತಃ ಧಾರವಾಡದವರು. ನೆಲೆ ನಿಂತದ್ದು ಮಾತ್ರ ಸಹ್ಯಾದ್ರಿಯ ತಪ್ಪಲಿನಲ್ಲಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ವಚನ ಸಂಗೀತ, ದಿಂಡಿ ಸಂಗೀತ, ಸುಗಮ ಸಂಗೀತದಲ್ಲಿ ಸಾಕಷ್ಟು ಪ್ರಾವೀಣ್ಯತೆ ಪಡ್ಕೊಂಡಿದ್ದಾರೆ. ತಮ್ಮ ಅಮೂಲ್ಯ ಕಂಠಸಿರಿಯ ಮೂಲಕ ಮೋಡಿ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಮಾತ್ರವಲ್ಲ, ಹೊರ ರಾಜ್ಯಗಳಲ್ಲೂ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿ ಸೈ ಎನಿಸಿಕೊಂಡಿದ್ದಾರೆ. ಮಠಗಳು, ಮಂದಿರ, ಹಬ್ಬ ಹರಿದಿನ, ಜಯಂತ್ಯೋತ್ಸವಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ.
ಅವರ ಪತ್ನಿ ಮತ್ತು ಮಕ್ಕಳು ಕೂಡ ಇವರ ಹಾದಿಯನ್ನು ಹಿಡಿದಿದ್ದಾರೆ. ಪತ್ನಿ ದಿಲ್ಶಾದ್ ಬೇಗಂಗೆ ಮದುವೆಯ ಹೊಸದ್ರಲ್ಲಿ ಸಂಗೀತದ ಬಗ್ಗೆ ಎಳ್ಳಷ್ಟು ತಿಳಿದಿರಲಿಲ್ಲ. ಆದ್ರೆ ಈಗ ಮಕ್ಕಳೊಡನೆ ಸಂಗೀತ ಕಲಿಯೋದ್ರಲ್ಲಿ ನಿರತರಾಗಿದ್ದಾರೆ. ಹುಮಾಯೂನ್ ಮಕ್ಕಳು ಕೂಡ ಹಾಡು ಹಾಡುವುದರಲ್ಲಿ ಎಕ್ಸ್ಪರ್ಟ್. ಯಾವ ಶರಣರು ಏನ್ ಹೇಳಿದ್ದಾರೆ, ಧರ್ಮವನ್ನು ಒಳ್ಳೆಯದು ಮನುಷ್ಯ ಅಂದ್ಮೇಲೆ ಯಾವ ಧರ್ಮವನ್ನು ನಾವು ಏನ್ ಮಾಡಬಾರ್ದು, ಅದನ್ನ ಅಲ್ಲಗಳೆಯಬಾರ್ದು. ಎಲ್ಲಾ ಧರ್ಮವೂ ನಮಗೆ ಸೋಪಿ ಗೀತೆಗಳು ಅಂತ ಬರ್ತವೆ. ಮತ್ತ ಮೀರಾಬಾಯಿ ಹಾಡಿದ ಗೀತೆ, ಮೀರಾ ಭಜನ್, ಆಮೇಲೆ ಅನುರಾಗ ಮಳಿಗೆ ತಾಳಲಾರದ ಗಿಳಿಗೆ ಏನು ಬರಲ್ಲ, ಬರ್ತದೆ ಯಾವ್ದು ಸೋಪಿಗೀತೆಗಳು, ಒಳ್ಳೆ ಸೋಪಿಗೀತೆಗಳು ಅವನ್ನೆಲ್ಲ ಚಲತ್ತಾಗ ಕಲಿಬೇಕು. ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ಶಿಷ್ಯರಾದ ಹುಮಾಯೂನ್ 60 ರಾಗಗಳಲ್ಲಿ ತಮ್ಮ ಪ್ರತಿಭೆಯ ಮೌಲಿಕತೆಯ ಮುದ್ರೆಯನ್ನ ಒತ್ತಬಲ್ಲರು. ಆದ್ರೂ ನಾನು ಕಲಿಯುವುದು ಇನ್ನೂ ಸಾಕಷ್ಟಿದೆ ಅಂತಾರೆ. ಇದು ಅವರ ದೊಡ್ಡತನಕ್ಕೆ ಹಿಡಿದ ಕನ್ನಡಿ. ಇವರು ಎಂದೂ ಜಾತಿ ಧರ್ಮ ಭೇದ ಮಾಡಿದವರಲ್ಲ. ಇವರ ಪರಿಪಾಠ ಮನೆ ಮಂದಿಗೂ ಬಂದಿದೆ. ಇಂದಿಗೂ ನಮಾಜ್ ಮಾಡ್ತಾರೆ. ಅಲ್ಲಾಹು ಅಕ್ಬರ್. ದೇವರ ಪೂಜೆ ಮಾಡೋದನ್ನ ಕೂಡ ಇವರು ಮರ್ತಿಲ್ಲ. ತಮ್ಮ ಗುರುಕೃಪಾ ಗಾನ ಮಂದಿರದಲ್ಲಿ ಸರಸ್ವತಿ ಪೂಜೆಯಲ್ಲೂ ಮಕ್ಕಳನ್ನ ತೊಡಗಿಸಿಕೊಳ್ತಾರೆ.
ಮಂದಿಯೆಲ್ಲ ಇವರ ಆದರ್ಶ ಮತ್ತು ತತ್ವ ಸಿದ್ಧಾಂತಗಳಿಗೆ ಸಾಥ್ ನೀಡ್ತಾ ಬಂದಿದ್ದಾರೆ. ಈಗಾಗಲೇ ಈ ಗಾಯಕನಿಗೆ ಸಂಗೀತ ಚತುರ, ಗಾಯನ ಸಾಮ್ರಾಟ್, ಭಾವೈಕ್ಯತೆಯ ಗಾನ ಕೋಗಿಲೆ ಸೇರಿದಂತೆ 10 ಹಲವು ಪ್ರಶಸ್ತಿಗಳು ಮುಡಿಕೇರಿವೆ. ಬನ್ನಿ ಹಾಗಾದ್ರೆ ಈ ಬಗ್ಗೆ ಸ್ವತಃ ಉಸ್ತಾದ್ ಹುಮಾಯೂನ್ ಮತ್ತು ಅವರ ಪತ್ನಿ ಜೊತೆಗೆ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ನೋಡೋಣ. ನಮ್ಮ ಕರ್ನಾಟಕದಲ್ಲಿ ಕುಂದಗೋಳ ತಾಲೂಕಿದೆಯಲ್ಲ, ಅದು ಅನೇಕ ಸಂಗೀತಗಾರರಿಗೆ ಜೀವನವನ್ನಿತ್ತ ತಾಲೂಕು ಸರ್. ಅದು ಉದಾಹರಣೆಗೆ ಭೀಮ್ಸಿಂಗ್ ಜೋಶಿ, ಗಂಗೂಬಾ ಹಾನಗಲ್ ಗುರುಗಳು ಅವ್ರು ಹುಟ್ಟಿದ ಊರು ಕುಂದಗೋಳ, ಸವಾಯಿ ಗಂಧರ್ವರು. ಆಮೇಲೆ ಪಂಡಿತ್ ಬಸವರಾಜ ರಾಜಗುರುಗಳಿದಾರಲ್ಲ, ಅವರು ಕುಂದಗೋಳ ತಾಲೂಕಿನಾಗ ಹುಟ್ಟಿದವರು ಸರ್. ಹೀಗಾಗಿ ಆ ಪರಿಸರದ ಇದನ್ನೇ ಸ್ವಲ್ಪ ಸಂಗೀತದ ಮಯವಾಗಿರುವಂಥ ತಾಲೂಕು ಅದು. ಆಮೇಲೆ ನನಗೆ ನಮ್ಮ ತಂದೆಯವರು ಅವರೊಂಥರ ಸಂತರಿದ್ದಂಗೆ ಇದ್ರು. ಅವರು ಅದೇ ರಂಭಾಪುರ ಜಗದ್ಗುರುಗಳು ಮತ್ತು ಶಿಶುನಾಳ ಸರಿಪರ ಕಟ್ಟ ಶಿಷ್ಯರವರು. ಹೀಗಾಗಿ ಅವರು ಬೆಳಗ್ಗೆ 5 ಗಂಟೆಗೆ ಎದ್ದು ಏಕದಾರಿಯನ್ನು ಹಿಡಿದು ಶಿಶುನಾಳ ಸರಿಪರ ಗೀತೆಗಳನ್ನು, ವಚನಗಳನ್ನು, ತತ್ವದ ಗೀತೆಗಳನ್ನು ಹಾಡ್ತಾ ಇದ್ರು. ಅವ್ರ ಪರಿಣಾಮ ನನ್ನ ಮೇಲೆ ಬೀರ್ತು. ಸಂಗೀತದ ಮುಂಚೆನೆ ನನಗೆ ಗಂಧ ಗೊತ್ತಿದ್ದಿದ್ದಿಲ್ಲ. ನಮ್ಮ ಮನೆಯವರಿಗೆ ಮದುವೆ ಮಾಡ್ಕೊಂಡ್ಮೇಲೆ ಸಂಗೀತ ಏನು ಎಂತ ಅನ್ನೋದು ಇವಾಗ ಸ್ವಲ್ಪ ಗೊತ್ತಾಗುತ್ತೆ. ಆಮೇಲೆ ಸಂಗೀತ ನನ್ನ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಹಾಡ್ತಾರೋ. ಆಮೇಲೆ ನಾನು ಬೇರೆ ಬೇರೆಗೆಲ್ಲ ತಾನ್ಪುರೆಲ್ಲ ರಶೀದ್ ಖಾನ್, ಪರ್ವೀನ್ ಸುಲ್ತಾನ್, ಜಸರಾಜ್ ಅವ್ರಿಗೆಲ್ಲ ತಾನ್ಪುರ್ ಹಾಕಿದ್ದೀನಿ. ಆಮೇಲೆ ತುಂಬ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನಾನು ಕೆಲಸ ಬಿಡುವು ಮಾಡಿಕೊಂಡು ಸಂಗೀತ ಅಭ್ಯಾಸನೂ ಮಾಡುತ್ತೇನೆ. ಇಲ್ಲಿ ಸಂಗೀತ ನಾನು 4 ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಸಂಗೀತ ಶಾಲೆಯಲ್ಲಿ ಸಂಗೀತ ಜೊತೆಗೆ ನಮಗೆ ಸಂಸ್ಕಾರನೂ ಹೇಳ್ಕೊಡ್ತಾರೆ. ಗುರುಭಕ್ತಿ ಅಂದ್ರೆ ಹೇಗೆ, ಗುರುಗಳ ಬಗ್ಗೆ ಹೇಗೆ ಭಕ್ತಿ ಇಟ್ಕೊಂಡಿರ್ಬೇಕು ನಾವು. ಈಗಿನ ಕಾಲದಲ್ಲಿ ಗುರುಗಳಂದ್ರೆ ದುಡ್ಡು ಕೊಟ್ಟು ಅಷ್ಟು ಪಾಠ ಹೇಳಿಸ್ಕೊಳ್ತೀವಿ, ಏನು ಅದೆಲ್ಲ ಇಲ್ಲ. ಇಲ್ಲಿ ಗುರುಗಳ ಬಗ್ಗೆ ಎಷ್ಟು ನಂಬಿಕೆ ಇಟ್ಟು ಅವ್ರ ಹತ್ರ ನಾವು ಎಷ್ಟು ಪಾಠ ಕಲ್ತ್ಕೊಳ್ತೀವಿ ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ಕೊಡ್ತಾರೆ ಸರ್. ಹುಮಾಯೂನ್ ಸ್ಥಳೀಯ ಸರ್ಕಾರಿ ಶಾಲೆಯಲ್ಲಿ ಸಂಗೀತ ಶಿಕ್ಷಕನಾಗಿಯೂ ತಮ್ಮ ಜ್ಞಾನವನ್ನ ಬಿತ್ತರಿಸುತ್ತಿದ್ದಾರೆ. ಒಟ್ನಲ್ಲಿ ಹುಮಾಯೂನ್ ಸಂಗೀತ, ಭಾವೈಕ್ಯತೆಯನ್ನ ಯಾರಾದ್ರೂ ಸೈ ಅನ್ನಲೇಬೇಕು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.